ಹಾಯ್ ಫ್ರೆಂಡ್ಸ್, ಇವತ್ತು ಮೀನು ಸಾಂಬಾರು ಹೆಂಗೆ ಮಾಡೋದು ನೋಡೋಣ ಬನ್ನಿ. ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು, ಚಕ್ಕೆ, ಲವಂಗ, 2 ಹಸಿಮೆಣಸಿನ್ಕಾಯಿ, ಒಂದು ಅರ್ಧ ಕಪ್ ಕಾಯಿ, ಈರುಳ್ಳಿ, ಟೊಮೊಟೊ ಇಷ್ಟು ರೆಡಿ ಮಾಡಿ ಇಟ್ಕೊಂಡಿರಿ. ಒಂದು ಜಾರ್ ತೊಗೊಳ್ಳಿ, ಅದಕ್ಕೆ ಕಾಯಿ, ಈರುಳ್ಳಿ, ಟೊಮೊಟೊ ಮತ್ತು ನಾನು ಆವಾಗಲೇ ತೋರಿಸಿದಂತಹ ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಕೊತ್ತಂಬರಿ ಇದೆಲ್ಲ ಹಾಕಿ ಒಂದು ರೌಂಡ್ ನುಣ್ಣಗೆ ರುಬ್ಕೊಂಡು ಅದೇ ಜಾರ್ಗೆ 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, 1.5 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, ಒಂದು 1/4 ಸ್ಪೂನಷ್ಟು ಸ್ವಲ್ಪ ಅರಿಶಿಣ ಪುಡಿ ಹಾಕಿ ಮತ್ತು ಇನ್ನೊಂದು ರೌಂಡು ಅದೇ ಥರ ನುಣ್ಣಗೆ ರುಬ್ಕೊಳ್ಳಿ. ಒಲೆ ಮೇಲೆ ಒಂದು ಬಾಣಲಿ ಇಟ್ಟು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಕು. ಸ್ವಲ್ಪ ಎಣ್ಣೆ ಅಪ್ಲೈ ಮಾಡಿ ಒಂದು ಸ್ಲೈಸಾಗಿ ಈರುಳ್ಳಿ ಕಟ್ ಮಾಡ್ಕೊಳ್ಳಿ ಫ್ರೈಗೆ. ಈರುಳ್ಳಿ ಫ್ರೈ ಆದಮೇಲೆ ಗೋಲ್ಡನ್ ಫ್ರೈ ಬಂದಮೇಲೆ ರುಬ್ಕೊಂಡಿರೋಂಥ ಮಸಾಲೆ ಅಪ್ಲೈ ಮಾಡಿ ಸ್ವಲ್ಪ ಹಾಗೆ ಫ್ರೈ ಮಾಡಿ. ಅದೇ ಮಸಾಲೆಗೆ ಅದೇ ಜಾರಲ್ಲಿ ಎಷ್ಟು ನೀರು ಬೇಕೋ ಮಸಾಲೆಗೆ ಅಷ್ಟು ನೀರು ಅಪ್ಲೈ ಮಾಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಕುದಿಯಕ್ಕೆ ಬಿಡಿ. ಒಂದು ಕುದಿ ಬಂದಮೇಲೆ ನೆನೆಸ್ಕೊಂಡಿರೋಂಥ ಹುಣಸೆಹಣ್ಣು ರಸ ಹಾಕಿ ಸ್ವಲ್ಪ ಹಾಗೆ ಹುಣಸೆಹಣ್ಣು ರಸ ಸ್ವಲ್ಪ ಕುದಿಲಿ. ಆ ಕುದಿಯೋದಕ್ಕೆ ಫ್ರೆಶ್ಶಾಗಿ ರೆಡಿಯಾಗಿರೋಂಥ ತೊಳೆದಿರೋ ಮೀನನ್ನ ಒಂದೊಂದಾಗಿ ನಿಧಾನಕ್ಕೆ ಅಪ್ಲೈ ಮಾಡಿ. ಕುದಿಯೋ ಸಾಂಬಾರಿಗೆ ನಿಧಾನಕ್ಕೆ ಅಪ್ಲೈ ಮಾಡಿ. ನೋಡಿ ಫ್ರೆಂಡ್, ಫೈನಲಾಗಿ ಸಾಂಬಾರು ಹೆಂಗೆ ಬಂದಿದೆ ನೋಡಿ. ಸಿಂಪಲ್ ಮೀನು ಸಾಂಬಾರು ಸಿಂಪಲ್ಲಾಗಿ ಮಾಡ್ಬೋದು ನೋಡಿ, ಟೇಸ್ಟಿಯಾಗಿ. ಸೂಪ್